ನಮ್ಮ ಕವಿತಾ ಶಕ್ತಿಯಿಂದ ನಮ್ಮ ಇದೇ ಗ್ರಾಮದವರು ಚಿಟಿಗಿನಾಳ ಗ್ರಾಮದ ಸೋಮಶೇಖರ್ ಅವರು ಬಹಳ ಸುಂದರವಾಗಿ ಬರೆದಿದ್ದಾರೆ. ಇಂಥ ಒಂದು ಬಯಲು ನಾಟಕಗಳನ್ನು ಹಳ್ಳಿಯಲ್ಲಿ ದೇವರ ಕಥೆಗಳನ್ನು ಹಾಡಿದರೆ ಮಳೆ ಬೆಳೆ ಸಮೃದ್ಧಿ ಆಗ್ತಕ್ಕಂಥದ್ದೈತಿ. ನಾವು ಏಳುಬೆಂಚಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥವ್ರು ನಮ್ಮೂರಿನೊಳಗ ಇಂಥ ಒಂದು ಇದೇ ಬಯಲಾಟವನ್ನು ಆಡುವುದಕ್ಕೆ ನಮ್ಮ ಹಾಲುಮತದ ಭಕ್ತರೆಲ್ಲರೂ ಆಗಮಿಸ್ಯಾರ. ಅವರು ಈ ಬಯಲಾಟವನ್ನು ಆಡಬೇಕನ್ನುವಂಥ ಒಂದು ಪ್ರೇರಣೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇವತ್ತು ಆಗಮಿಸಿ ನೀವೆಲ್ಲರೂ ನಮಗೆ ಈ ಒಂದು ಪುಷ್ಪಮಾಲೆಯನ್ನು ಹಾಕಿ ಸನ್ಮಾನಗೈದಿದ್ದಕ್ಕೆ ನಾನು ಚಿನರುಡಿಯಾಗಿ ನಿಮಗೆಲ್ಲರಿಗೂ ಮಳೆ ಬೆಳೆ ಸಕಲ ಸಂಪತ್ತು ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಆಶಿಸಿ, ಇದು ಹಾಲುಮತೋತ್ತೇಜಕ ಪುರಾಣದೊಳಗೆ ಬರ್ತಕ್ಕಂಥ ಒಂದು ಭಾಗ ಬೀರಲಿಂಗೇಶ್ವರ ಅಂತ. ಆ ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು ಬಯಲಾಟ ರೂಪಕವಾಗಿ ಬರೆದಿರ್ತಕ್ಕಂಥ ಒಂದು ಕವಿತಾಶಕ್ತಿಗೆ ನಿಮ್ಮೆಲ್ಲರ ಕರತಾಳದ ಮುಖಾಂತರ ಆತನಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಅಂತ ಹೇಳ್ತಾ ನನ್ನ 4 ಮಾತಿಗೆ ವಿರಾಮವನ್ನು ಕೊಡ್ತಕ್ಕಂಥ ಆತನಿದ್ದೇನೆ.